ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಅವರೇ ಆದೇಶವನ್ನು ಪ್ರಕಟಿಸಿದ್ರು, ಆದೇಶದ ಬಗ್ಗೆ ಮಾತನಾಡಿದ್ರು. ಇವತ್ತು ಮತ್ತೆ ಅದನ್ನ ಮಾತನಾಡಿದ್ದಾರೆ. ಹಿಜಾಬ್ ಬಗ್ಗೆ ಮಾತನಾಡ್ತೀರಾ, ಜನಿವಾರ ಕಾಣೋದಿಲ್ವಾ ನಿಮಗೆ ಅಂತ ಹಿಂದೂ ಸಂಘಟನೆ ಮತ್ತು ಬಿಜೆಪಿಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿರೋದು. ಜನಿವಾರದಲ್ಲಿ ಸಮಸ್ಯೆಗಳಾದಾಗ ಅದು ಕಾಣಿಸ್ಲಿಲ್ವಾ ನಿಮಗೆ? ಅದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಹಿಜಾಬಿಗೆ ಮಾತ್ರ ಅಲ್ಲ, ಹಿಜಾಬ್ ಕಾಣಿಸುತ್ತೆ, ಜನಿವಾರ ಯಾಕೆ ಕಾಣಿಸಲ್ಲ ನಿಮಗೆ ಅಂತ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ಮುಸ್ಲಿಂ ಧರ್ಮದವರು ಒತ್ತಾಯ ಮಾಡಿದ್ದು ಯಾರು ನಿಮಗೆ ಹೇಳಿದ್ದು? ನಿಮಗೆ ಅದಕ್ಕೆ ಹೇಳಿದ್ದು ನಿಮಗೆ ನಿಮಗೆ ಯಾರು ಆಯ್ತು ಭರವಸೆ? ಹಂಗಾರೆ ಓಟ್ ಹೆಂಗೆ ಪುಕ್ಷಟೆ ಬರ್ತದ? ಭರವಸೆ ಮೇಲೆ ತಾನೇ ಬರೋದು. ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ ಬಿಜೆಪಿಯವರು ಈಗ ಅಪ್ಕೊಂಡು ಹಾರಾಡ್ತಾರೆ ಎಲ್ಲ ಊರು ತುಂಬ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕಂದ್ರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾ ಇದ್ದೀರಿ ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಎಲ್ಲ ನೋಡ್ಕೊಂಡಿದ್ದೆ. 22ನೇ ತಾರೀಕು 22ನೇ ಇದನ್ನು ತೆಗೆದ ಮೇಲೆ ನಾನು ನಿನ್ನೆ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.